ಚಿಕ್ಕಣ್ಣವ್ರೆ ಹೇಳಿ. ಇದು ಆದಷ್ಟು ಹೆಸರು ಬಂದ್ಬಿಟ್ಟದ ಇದು. ಈಗ ಅದೇ ಇವತ್ತು ತಂದಿರೋದು. ಇದು ಜನ ಎಲ್ಲ ಸುಮಾರು ಎಲ್ಲ ಪಾಸ್ ಮಾಡ್ಬಿಟ್ಟವ್ರೆ. ಆಮೇಲೆ ಕರನು ಹಂಗೆ ಉಟ್ಬಿಟ್ಟವೆ ಸ್ವಾಮಿ. ಆಮೇಲೆ ಈಗ ನಮ್ಮ ಈ ಕಾಶಿವನಹಳ್ಳಿ ದೀಪ ಅವರು ಒಂದು ಮಾತು ಹೇಳಿದ್ರು. ಅವ್ರೇನ್ ತಪ್ಪೇನು ಹೇಳಲಿಲ್ಲ, ಆದ್ರೆ ಇಂಥ ಜಾಗದಲ್ಲಿ ಸುಳಿಯದೆ ಅಂತ ಹೇಳ್ಬೇಕಾಗಿತ್ತು. ಈಗ ಜನ ಸುಳಿ ಅದೇ ಅಂತ ಹೇಳವ್ರೆ, ಅದರಿಂದ ಅವರು ಒಂದು ಪಕ್ಷ ಹೇಳ್ಬಿಟ್ಟವ್ರೆ. ಆಮೇಲೆ ಅವ್ರು ತಪ್ಪೇನು ಮಾತಾಡಲಿಲ್ಲ ಬಿಡಿ, ಯಾರ್ಯಾರಿಗೆ ಹೆಂಗೆ ಮಾತಾಡ್ಬೇಕು ಹಂಗೆ ಮಾತಾಡಿದ್ರು. ಆಮೇಲೆ ಭಾರಿ ಅನುಭವಸ್ಥರು ಸಾಲಕ್ಕೆ. ಇವಾಗ ಅವರು ಬಂದು ಬೇಕಾದ್ರೂ ನೋಡ್ಬೋದು. ಇನ್ನು ಮತ್ತೊಬ್ರು ಬಂದು ಯಾವ ಜಾಗದಲ್ಲಿ ಸುಳಿಯದೆ ಅಂತ ನೋಡ್ಬೋದು. ಗುಂಡ್ಗಲ್ಲಿ ಇರೋದು ಮಾತ್ರ ಸತ್ಯ. ಗುಂಡ್ಗಲ್ಲಿ ಸುಳಿ ಇರೋದಂತೂ ಸತ್ಯ. ಗುಂಡ್ಗ ಸುಳಿ ಓರಿ ಅನೇಕ ಬಿಡ್ತಾವ್ರೆ. ಏನೋ ಭಗವಂತ ಒಳ್ಳೇದಲ್ಲ ಅನ್ಬಿಟ್ಟು. ಆಮೇಲೆ ಅವತ್ತಿನ ಕಾಲದಲ್ಲಿ ಚೇರ್ಬೆ ಓರಿ ನಾನ್ ತಂದಿದ್ ಓರಿಯ ಯಾರು ತರುವಂಗೂ ಇರ್ಲಿಲ್ಲ. 1000 ರೂಪಾಯಿ ಆಗ್ಬಿಡೋದು. ಅದ್ ಕಣ್ಣಲ್ಲಿ ನೋಡ್ಬಿಟ್ಟು ಏನಾರ ಆಗ್ಲಿ ತರ್ಲೇಬೇಕದ ತಂದು ಇದ್ರಲ್ಲಿ ಬೆಳಿಬೇಕು ಅಂತ ತಗೊಂಬಂದೆ. ಸ್ವಾಮಿ ಇವತ್ತು 50 ವರ್ಷಕ್ಕಿಂತ ಅದರಲ್ಲಿ ಆಟ ಆಡ್ತಾ ಇದ್ದೀನಿ ನಾನು. ಬರೀ 10 ಓರಿ ಕಟ್ಟಿಲ್ಲ, ಬೇರೆ ಓರಿಯ ಅದ್ರ ಬ್ರೆಡ್ ಲೈನ್ ಬಿಟ್ಟು. ಈಗ ಆ ಬ್ರೆಡ್ ಲೈನ್ ನಲ್ಲಿ ಈಗ 50 ವರ್ಷಕ್ಕಿಂತ ಆಟ ಆಡಿದ್ನಿ. ಇದು ಅದೇ ಬ್ರೆಡ್ ಲೈನು. ಏನೋ ಒಂಚೂರು ಅದಲ್ಲ, ಇಲ್ಲಿ ಗುಂಡ್ಲ ಒಳಗದೆ ಇದ್ರು ಇರ್ಲಿ. ಆಮೇಲೆ ಕುಡ್ರು ಊಟಲ್ಲ ನಿಜ ಅಂದ್ಬಿಟ್ಟು ತಂದೀನಿ. ಆಮೇಲೆ ಜನ ಎಲ್ಲ ಭಾರಿ ಅಪೇಕ್ಷೆ ಪಡ್ತಾವ್ರಿ ಇದಕ್ಕೆ. ಆದಷ್ಟು ನಮ್ಮ ದೀಪ ಅವರು ಈ ಮಾತು ಹೇಳಿದ್ರು, ಆ ಸುಳಿ ಇದ್ರೂ ಅದು ಕೊಡಿಯ ಓರಿ ಇಲ್ಲ ಅನ್ನೋದು ಒಂದು ಮಾತು ಹೇಳಿದ್ರು. ಆದ್ರೆ ಈಗ ಆಮೇಲೆ ಅವರು ನಮ್ಗಿಂತಲೂ ಇವತ್ತು ಅನುಭವಸ್ಥೆ ಅಂತ ಹೇಳ್ಕೋಬೇಕು. ಅವರು ಬಂದು ನೋಡ್ಲಿ, ಮತ್ತೊಬ್ರು ಬಂದು ನೋಡ್ಲಿ. ಆದ್ರೆ ಬಲಗಡೆ ಇರ್ಬೇಕಾಯ್ತು, ಎಡಗಡೆ ಅದೇ. ಇಲ್ಲಿ ಗುಂಡಿಗೆ ಒಳಗಡೆ ಅದೇ ಸುಳಿ. ಯಾಕೇನು ದಾರ ಪಾದಕ್ಕೆ ಸೋಕತ್ ಪಾಕತ್ ಇದ್ರೆ ನಾವು ತರ್ತಿದ್ವಾ. ಇದ್ರು ಇಲ್ಲಿ ಕುಡ್ರು ಊಟಲ್ಲ. ಆಮೇಲೆ ಜಾತಿ ಕುಲ್ದ್ರೆ ಚೆನ್ನಾಗದೆ. ಆಮೇಲೆ ಮಕ ಅಂತೂ ಹೇಳ್ಕಮ್ಮ ಮಕ ಅಂದ್ಬಿಟ್ಟು ಎರಡೇ ರೇಕು. ಆಮೇಲೆ ಸಣ್ಣ ಬೂಡೆ. ಆಮೇಲೆ ಚಕ್ರ ಅಂತೂ ಸ್ವಾಮಿ ಪಾಲಿಸ್ಟಾರ್ ಬಟ್ಟೆ ಎಷ್ಟು ಅದ್ರ ಚಕ್ರನೂ ಅಷ್ಟೇ. ಅದಕ್ಕೆ ನಾನು ಪ್ರೀತಿ ಪಟ್ಬಿಟ್ಟು ಇದು ಇರ್ಲಿ ಅಂದ್ಬಿಟ್ಟು ತಂದೀವಿ. ಇವತ್ತು ಒಂದು 10 ಕರ ಹುಟ್ಟವೆ ಸ್ವಾಮಿ. ಯಾವ ಕರಿಗೆ ಯಾವಕ್ಕೂ ಇಲ್ಲ. ಗುಂಡಿಗೆಲ್ಲಿ ಇರೋದಂತೂ ಸತ್ಯ. ಆಮೇಲೆ ಚಿನ್ನ ಬಂಗಾರ ದುಡ್ಡು ಆದ್ರೆ ಮನೇಲಿ ತಗೊಂಡೋಗಿ ಮಡಿಕೊಂಡ್ಬಿಡ್ಬೋದು. ನಿಜ. ಇದು ಈ ಮನೇಲಿ ತಗೊಂಡೋಗಿ ಮುಚ್ಕೊಂಡು ಮಡಿಕೊಳ್ಳೋ ಬದುಕಲ್ಲ. ನಿಜ. ಇದು ಬಸಪ್ಪ ಬೀದಿಲೇ ಮೇರಿಬೇಕು. ನಾವು ಮುಚ್ಕೊಳಕ್ ಆಯ್ತದ? ನಿಜ. ಬಂದವ್ರು ನಾನು ಮುಚ್ಕೊಳಕ್ ಹೋದಾಗ ಚಿಕ್ಕಣ ನೀನು ಎಲ್ಲ ಅತಿಶಯ ಹೇಳ್ತೀಯ, ನೀನು ಮುಚ್ಕೊಂಡಲ್ಲ ಹಿಂಗ್ ಸರಿಯೋ ಅಂತಾರೆ. ನಿಜ. ಮತ್ತೆ ಈಗ ಅವ್ರು ಬಂದು ಪುಣ್ಯಾತ್ಮರು ನೋಡಿ ಅದು ತಪ್ಪಿನ ಜಾಗದಲ್ಲಿ ಏನಿಲ್ಲ. ಆದ್ರೆ ಬಲಗಡೆ ಇರೋದು ಎಡಗಡೆ ಅದೇ. ಅಷ್ಟು ಬಿಟ್ರೆ ಇನ್ನು ಯಾವ ತಪ್ಪು ಇಲ್ಲ ಅದರಲ್ಲಿ. ನೋಡಪ್ಪ ಎಷ್ಟೆಲ್ಲ ಕೊಟ್ರೆ ಇದು 2 ಸ್ವಾಮಿ. ಈಗ ಇನ್ನು 2 ಇನ್ನೂ 2 ದನಿಗೆ ಆರಿಸ್ತಾ ಇದ್ದೀರಿ. ಕರ ಬಿದ್ದಾವೆ ಬಿಡ್ತಾ ಇದೀವಿ. ಇದೇ ಬಿಡ್ತಾ ಇರೋದು. ಅದೇನು ಇವಾಗ ಹಿಡ್ದೀವಿ. ಬಿಡ್ತಾ ಇದ್ದೀವಿ ಸ್ವಾಮಿ. ಕರ ಬಿದ್ದಾವೆ. ಕರ ಬಿದ್ಬಿಟ್ಟ ಬಿದ್ಕೆ ಬಿದ್ದವೆ. ಆಮೇಲೆ ಅತಿಶಯವಾಗಿ ಬಿದ್ದಾವೆ ಬಿಡಿ. ಅತಿಶಯವಾಗಿ ಬಿದ್ದಾವೆ. ಆಮೇಲೆ ನಿಮ್ಗೊಂದು ಕ್ಷಮೆ ಕೇಳ್ಕೊತೀನಿ. ಆ ಕರುಗಳು ಎಲ್ಲಾನು ಫೋಟೋ ಹಿಡ್ಕೊಂಡು ನಿಮ್ಗೆ ಕಳಿಸ್ತೀವಿ. ಈಗೆಲ್ಲ ಆ ಕಾಲದ ಟೈಮ್ ನಲ್ಲಿ ಬಂದ್ಬಿಟ್ರಿ ನೀವು. ದನ ಎಲ್ಲ ಗಿಡ್ಕೊಂಡಾಗವೆ. ಕೆಲವು ಅವ್ರೆಲ್ಲ ಮನೇಲಿ ಇಲ್ಲ. ಎಲ್ಲಾನು ಫೋಟೋ ಹಿಡ್ದು ಆಮೇಲೆ ಜನ ಈಗ ನಾನು ಹೇಳಿರೋದ 100 ಗಂಟೆ ನಮ್ಮ ಊರಿಗೆ ಕರ್ಗಳು ಹುಟ್ಟಿರೋ ಬಂದ್ಬಿಡ್ತಾರೆ. ಎಲ್ಲ ಕಣ್ಣಾರ ನೋಡ್ಲಿ. ನಿಮ್ಗೆ ಕರುಗಳ ಫೋಟೋ ಹಿಡ್ದು ಕಳಿಸ್ತೀವಿ. ಸರಿ. ಅವನ್ನ ಈ ವಿಡಿಯೋಗೆ ಸೇರಿಸಿ ಹಿಡಿಯ ಬಿಡ್ರಪ್ಪ. ಸರಿ. ಆಯ್ತು. ಆಯ್ತು.